ವಕ್ರತುಂಡಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರೇಷು ಸರ್ವದಾ. ಗಣಪತಿಯು 21 ಹೆಸರುಗಳಿಂದ ಪ್ರತಿ ತಿಂಗಳು ಕೂಡ ನಾವು ಸಂಕಷ್ಟರ ಚತುರ್ಥಿಯನ್ನು ಆಚರಣೆ ಮಾಡಲಾಗುತ್ತೆ. ಅದೇ ರೀತಿ ಈ ಕಾರ್ತಿಕ ಮಾಸದಲ್ಲಿ ಗಣಾಧಿಪ ಮಹಾಗಣಪತಿ ಸಂಕಷ್ಟರ ಚತುರ್ಥಿ ಅಂತ ಹೇಳಿ ಈ ತಿಂಗಳ ಸಂಕಷ್ಟರ ಚತುರ್ಥಿ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ಸಂಕಷ್ಟರ ಚತುರ್ಥಿಯ ಪೂಜಾ ವಿಧಾನದ ಬಗ್ಗೆ ತಿಳಿಸ್ತಾ ಇದ್ದೀನಿ. ಚತುರ್ಥಿ ತಿಥಿ ನವೆಂಬರ್ 8ನೇ ತಾರೀಕು ಬೆಳಗ್ಗೆ 7:30 ಪ್ರಾರಂಭ ಆಗಿ ನವೆಂಬರ್ 9ನೇ ತಾರೀಕು ಭಾನುವಾರ ಬೆಳಗಿನ ಜಾವ 4:30 ಮುಕ್ತಾಯ ಆಗುತ್ತೆ. ಅಂದರೆ 8ನೇ ತಾರೀಕು ಚಂದ್ರೋದಯದ ಸಮಯದಲ್ಲಿ ಚತುರ್ಥಿ ತಿಥಿ ಇರುತ್ತೆ. ಆ ಕಾರಣಕ್ಕಾಗಿ ನಾವು ನವೆಂಬರ್ 8ನೇ ತಾರೀಕು ಶನಿವಾರ ಅಂದರೆ ಇವತ್ತೇ ಮಹಾಗಣಪತಿ ಸಂಕಷ್ಟರ ಚತುರ್ಥಿಯನ್ನು ಆಚರಿಸ್ತಾ ಇದ್ದೀವಿ. ಈ ಸಲ ಬಂದಿರೋವಂಥದ್ದು ಮಹಾಗಣಪತಿ ಸಂಕಷ್ಟರ ಚತುರ್ಥಿಯನ್ನು ಆಚರಿಸ್ತಾ ಇದ್ದೀವಿ. ಸಂಕಷ್ಟರ ಚತುರ್ಥಿ ಪೂಜೆಯನ್ನು ಸಂಜೆ ಕೂಡ ಮಾಡ್ಕೋಬಹುದು. ಗಣೇಶನನ್ನ ವಿಘ್ನನಾಶಕ ಅಂತಾನೂ ಕರಿತೀವಿ. ನಮ್ಮ ಜೀವನದಲ್ಲಿ ಬರುವಂತ ಅಥವಾ ನಾವು ಯಾವುದೇ ಹೊಸ ಕೆಲಸ ಆಗಿರ್ಬೋದು, ಶುಭ ಕಾರ್ಯಗಳನ್ನು ಮಾಡುವಾಗ ಯಾವುದೇ ರೀತಿ ಅಡೆತಡೆಗಳು ಬರಬಾರ್ದು ಅಂತ ಅಂದರೆ ನಾವು ಮೊದಲು ಗಣಪತಿಗೆ ಪೂಜೆಯನ್ನು ಮಾಡ್ಕೋಬೇಕು. ಮೊದಲು ನಾವು ಗಣಪತಿಗೆ ಪೂಜೆ ಮಾಡಿಬಿಟ್ಟು ಆಮೇಲೆ ನಾವು ನಮ್ಮ ಕೆಲಸಗಳನ್ನು ಶುರು ಮಾಡ್ಕೋಬೇಕು. ಹಾಗೆ ನಾವು ಯಾವುದೇ ಪೂಜೆ ಮಾಡಬೇಕಾದ್ರೂ ಅಷ್ಟೇ, ನಾವು ಯಾವುದೇ ಪೂಜೆ ಆಗಿರ್ಬೋದು, ಹೋಮ ಹವನ ಮಾಡುವಾಗಲೂ ಕೂಡ ಗಣಪತಿಗೇ ಅಲ್ವಾ ಮೊದಲ ಪೂಜೆ. ಈಗ ನಡೀತಿರುವಂಥ ಕಾರ್ತಿಕ ಮಾಸದಲ್ಲಿ ಉಪವಾಸ ಇದ್ದು ಈ ವ್ರತವನ್ನು ಆಚರಣೆ ಮಾಡೋದು ತುಂಬಾ ಶ್ರೇಷ್ಠ. ಅದರಲ್ಲೂ ಕೂಡ ಮಕ್ಕಳ ಫಲಕ್ಕಾಗಿ ಅಪೇಕ್ಷೆ ಮಾಡ್ತಾ ಇರೋರು, ಅಂದರೆ ಸಂತಾನ ಫಲಕ್ಕಾಗಿ ಪ್ರಯತ್ನ ಪಡ್ತಾ ಇರೋರು ಅತಿ ಮುಖ್ಯವಾಗಿ ಉಪವಾಸ ಇದ್ದು ಇವತ್ತಿನ ವ್ರತವನ್ನು ಮಾಡೋದ್ರಿಂದ ಗಣಪತಿಯ ಆಶೀರ್ವಾದ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಯಾಕಂದರೆ ನನ್ನನ್ನು ಪೂರ್ಣ ಭಕ್ತಿಯಿಂದ ಮತ್ತು ಪರಿಶುದ್ಧತೆಯಿಂದ ಪೂಜಿಸುವಂಥ ಎಲ್ಲ ಭಕ್ತರ ಆಸೆಗಳನ್ನು ಗಣಪತಿ ಈಡೇರಿಸ್ತಾರೆ. ಉಪವಾಸ ಮಾಡೋವಂಥವ್ರು ಇವತ್ತು ಬೆಳಗ್ಗೆಯಿಂದನೇ ನೀವು ಉಪವಾಸ ವ್ರತವನ್ನು ಶುರು ಮಾಡಿರ್ತೀರ. ಅಂದರೆ ನಿಮ್ಮ ದೇಹ ಸ್ಥಿತಿನ ನೋಡಿಕೊಂಡು ಆರೋಗ್ಯ ಸ್ಥಿತಿನ ಗಮನಿಸ್ಕೊಂಡು ನೀವು ಉಪವಾಸ ವ್ರತವನ್ನು ಮಾಡಿರ್ತೀರ. ಪೂರ್ತಿಯಾಗಿ ಉಪವಾಸ ಇರೋದಕ್ಕಾಗಲ್ಲ ಅಂತ ಅನ್ನೋರು ಲಿಕ್ವಿಡ್ ಐಟಮ್ಗಳು ಅಂದರೆ ನೀರು, ಜ್ಯೂಸು, ಎಳ್ನೀರು, ಕಾಫಿ, ಟೀ, ಹಾಲು ಈ ಥರ ತೊಗೊಬೋದು. ಹಣ್ಣುಗಳನ್ನು ಕೂಡ ತಿನ್ಬೋದು. ಅಥವಾ ಈರುಳ್ಳಿ ಬೆಳ್ಳುಳ್ಳಿಯನ್ನು ಹಾಕದೆ ಜೊತೆಗೆ ಅನ್ನವನ್ನು ತಿಂದೆ ನೀವು ಬೇರೆ ರೀತಿ ತಿಂಡಿಗಳನ್ನು ಮಾಡಿಕೊಂಡು ಕೂಡ ತಿನ್ಬೋದು. ಅದು ರಾತ್ರಿ ಪೂಜೆ ಆದಮೇಲೆ ಅಲ್ಲಿ ತನಕ ಬೇಕಾದರೆ ಈ ರೀತಿ ಲಿಕ್ವಿಡ್ ಐಟಮ್ಗಳು ಹಣ್ಣುಗಳನ್ನು ತಿನ್ಕೋಬೋದು. ಇನ್ನು ಸಂಜೆ 5:30 ನಂತರ ನೀವು ಪೂಜೆನ ಪ್ರಾರಂಭ ಮಾಡ್ಕೋಬೋದು. ಇನ್ನು ಗಣೇಶನಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಬೇಕು. ಪಂಚಾಮೃತ ಅಭಿಷೇಕವನ್ನು ಯಾವ ರೀತಿ ಮಾಡಬೇಕು ಅಂತ ಆಲ್ರೆಡಿ ತುಂಬ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ. ಹೊಸೊಬ್ಬರು ಈ ವಿಡಿಯೋ ನೋಡ್ತಿದ್ರೆ ಅವರು ಕೂಡ ತಿಳ್ಕೊಳ್ಳಿ ಅನ್ನೋ ಕಾರಣಕ್ಕೆ ಮತ್ತೆ ಹೇಳ್ತಾ ಇದ್ದೀನಿ. ಹಸಿ ಹಾಲು, ತುಪ್ಪ, ಮೊಸರು, ಸಕ್ಕರೆ, ಜೇನುತುಪ್ಪ, ಡ್ರೈ ಫ್ರೂಟ್ಸು, ಬಾಳೆಹಣ್ಣು ಈ ಥರ ಯಾವುದಾದ್ರು ಒಂದು 5 ಪದಾರ್ಥವನ್ನು ತೊಗೊಂಡ್ಬಿಟ್ಟು ನೀವು ಪಂಚಾಮೃತ ಅಭಿಷೇಕವನ್ನು ಮಾಡ್ಕೋಬೋದು. ಹೂಗಳು, ಗರಿಕೆ, ವಿಳೆದೆಲೆ, ಅಡಿಕೆ, ಬಾಳೆಹಣ್ಣು ಈ ರೀತಿ ಎಲ್ಲ ಪೂಜೆಯ ಸಾಮಾನುಗಳನ್ನು ಸಿದ್ಧತೆ ಮಾಡ್ಕೋಬೋದು. ಇವತ್ತು ಶನಿವಾರ ಆಗಿರೋದ್ರಿಂದ ಕಡಲೆಕಾಳು ಅಥವಾ ಕಡಲೆಬೇಳೆಯಿಂದ ಯಾವುದೇ ಪದಾರ್ಥಗಳನ್ನು ಗಣಪತಿಗೆ ನೈವೇದ್ಯ ಮಾಡ್ಬೋದು. ಕಡಲೆಬೇಳೆ ಪಾಯಸ, ಬೂಂದಿ, ಲಾಡು ಈ ರೀತಿ ಯಾವುದನ್ನು ಬೇಕಾದರೂ ನೈವೇದ್ಯಕ್ಕೆ ಇಡ್ಬೋದು. ಹಾಗೆ ನಿಮಗೆ ಸಮಯ ಇದೆ ಅಂತ ಅಂದರೆ ಮೋದಕ ಅದನ್ನು ಕೂಡ ನೀವು ಮಾಡಿಬಿಟ್ಟು ಇಡ್ಬೋದು. ಲಡ್ಡು ಅಥವಾ ಮೋದಕ ನೀವು ಇಡ್ತೀರಾ ಅಂದರೆ 21 ಲಡ್ಡು ಅಥವಾ 21 ಮೋದಕ ಇಟ್ಟರೆ ತುಂಬಾ ಒಳ್ಳೆಯದು. ಅಕಸ್ಮಾತ್ ಅಷ್ಟು ಆಗಲ್ಲ ಅಂತ ಅಂದರೆ ಕೊನೆ ಪಕ್ಷ ಒಂದು 5 ಲಾಡು ಅಥವಾ 5 ಮೋದಕ ಆದರೂ ಇಡ್ಬೋದು. ಅಭಿಷೇಕವನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಇವಾಗ ತಿಳ್ಕೊಳ್ಳೋಣ. ಒಂದು ಬಟ್ಲಲ್ಲಿ ನೀವು ವಿಗ್ರಹನ ಇಟ್ಕೊಂಡು ಅಂದರೆ ಗಣಪತಿ ವಿಗ್ರಹನ ಇಟ್ಕೊಂಡ್ಬಿಟ್ಟು 3 ಸಲ ನೀರನ್ನು ಹಾಕಬೇಕು. ಓಂ ಗಂ ಗಣಪತಿಯೇ ನಮಃ ಅಂತ ಹೇಳಿ 3 ಸಲ ಹೇಳ್ಕೋಬೇಕು. ಮಂತ್ರವನ್ನು ಹೇಳ್ಕೊಳ್ತಾ ಗಣಪತಿಗೆ ಅಭಿಷೇಕವನ್ನು ಪ್ರಾರಂಭ ಮಾಡಬೇಕು. ಆ ನಂತರ ಹಾಲು, ಮೊಸರು, ಜೇನುತುಪ್ಪ, ಸಕ್ಕರೆ ಮತ್ತು ಡ್ರೈ ಫ್ರೂಟ್ಸು ಇದನ್ನೆಲ್ಲ ಒಂದೊಂದು ಮೇಲೆ ಒಂದೊಂದು ಹಾಕ್ತಾ ಹೋಗಬೇಕು. ಅಭಿಷೇಕ ಆದಮೇಲೆ ಶುದ್ಧವಾದ ನೀರಿನಿಂದ ವಿಗ್ರಹನ ತೊಳೆದ್ಬಿಟ್ಟು ಗಂಧ, ಕುಂಕುಮ ಎಲ್ಲ ಹಚ್ಬಿಟ್ಟು ಒಂದು ಚಿಕ್ಕ ಪೀಠದ ಮೇಲೆ ಗಣಪತಿನ ಪ್ರತಿಷ್ಠಾಪನೆ ಮಾಡಬೇಕು. ಅಥವಾ 2 ವಿಳೆದೆಲೆ ಮೇಲೆ ಸ್ವಲ್ಪ ಕುಂಕುಮ, ಅಕ್ಷತೆ, ಗರಿಕೆ ಇದನ್ನು ಹಾಕಿ ಅದ್ರ ಮೇಲೂ ಕೂಡ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡ್ಬೋದು. ಗೆಜ್ಜೆ ವಸ್ತ್ರವನ್ನು ಹೇರಿಸಿ 21 ಗರಿಕೆಗಳನ್ನು ಇಟ್ಬಿಟ್ಟು ಹೂಗಳಿಂದ ಅಲಂಕಾರ ಮಾಡಿ ಬಿಳಿ ಎಕ್ಕದ ಹೂವು, ಸೇವಂತಿಗೆ, ದಾಸವಾಳ ಅಥವಾ ಯಾವುದೇ ಕೆಂಪು ಹೂಗಳು, ಬಿಳಿ ಹೂಗಳನ್ನು ಇಟ್ಬಿಟ್ಟು ಅಲಂಕಾರವನ್ನು ಮಾಡ್ಬೋದು.
2 ತುಪ್ಪದ ದೀಪಗಳನ್ನು ಹಚ್ಬಿಟ್ಟು ನೈವೇದ್ಯಗಳನ್ನು ಜೋಡಿಸ್ಬಿಟ್ಟು ಪೂಜೆನ ಪ್ರಾರಂಭ ಮಾಡ್ಕೋಬೋದು. ಕೈಯಲ್ಲಿ ಹೂ ಅಕ್ಷತೆಯನ್ನು ಇಟ್ಕೊಂಡು ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ತಿಥಿ ಮೃಗಶಿರ ನಕ್ಷತ್ರ ಶನಿವಾರದ ದಿನ ತಾಶಕ್ತಿ ಮಹಾಗಣಪತಿಯ ಸಂಕಷ್ಟರ ಚತುರ್ಥಿಯ ವ್ರತವನ್ನು ಮಾಡ್ತಾ ಇದ್ದೀನಿ ಅಂತ ಕೇಳಿಕೊಂಡು ನೀವು ನಿಮ್ಮ ಬೇಡಿಕೆ ಏನಿದೆ ಅದನ್ನು ಕೇಳಿಕೊಂಡು ಹಾಗೆ ಸಂತಾನ ಫಲಕ್ಕೋಸ್ಕರ ಈ ವ್ರತನ ಮಾಡೋ ಅಂಥವ್ರು ಸಂತಾನ ಪ್ರಾಪ್ರತ್ಯಂ ನಮಃ ಅಂತ ಹೇಳ್ಕೊಂಡು ನೀವು ಆ ಹೂ ಅಕ್ಷತೆಯನ್ನು ಗಣಪತಿಯ ಮುಂದೆ ಹಾಕಬೇಕು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರೇಶು ಸರ್ವದಾ. ಈ ಮಂತ್ರನ ಹೇಳ್ತಾ ಗಣಪತಿಗೆ ಊದ್ಬತ್ತಿಯಿಂದ ಬೆಳಗಬೇಕು. ಪೂಜೆನ ಪ್ರಾರಂಭ ಮಾಡ್ಕೋಬೇಕು. ಗರಿಕೆಗಳನ್ನು ಒಂದು ತಟ್ಟೆನಲ್ಲಿ ಇಟ್ಕೋಬೇಕು. ಅಕ್ಷತೆಯನ್ನು ಕೂಡ ಇಟ್ಕೋಬೇಕು. ಗಣಪತಿಗೆ ಅಂದರೆ ಗಣಪತಿಯ ಅಷ್ಟೋತ್ತರವನ್ನು ಮಾಡ್ಕೋಬೇಕು. ಗರಿಕೆಯಿಂದ ಗಣಪತಿ ಅಷ್ಟೋತ್ತರವನ್ನು ಮಾಡ್ಕೊಳ್ಳಿ. ಆಮೇಲೆ ನೈವೇದ್ಯವನ್ನು ಅರ್ಪಿಸ್ಬೇಕು. ಆಮೇಲೆ ಸಂಕಷ್ಟರ ಚತುರ್ಥಿಯ ವ್ರತಾಕತೆಯನ್ನು ಓದಬೇಕು. ನಿಮ್ಮ ಹತ್ರ ಬುಕ್ ಇದ್ದರೆ ಅದನ್ನು ನೀವು ನೋಡಿಕೊಂಡು ಓದ್ಬೋದು. ಬುಕ್ ಇಲ್ಲ ಅಂತ ಅಂದರೆ ಅಥವಾ ಓದೋದಕ್ಕೆ ಬರಲ್ಲ ಅಂತ ಅನ್ನೋರು ನಾನು ಸಂಕಷ್ಟರ ಚತುರ್ಥಿಯ ವ್ರತದ ಕಥೆಯ ಲಿಂಕ್ನ ಕೊಟ್ಟಿರ್ತೀನಿ. ಅದನ್ನು ನೀವು ಆನ್ ಮಾಡಿಕೊಂಡು ಕೂಡ ಕೇಳ್ಬೋದು. ಕೈಯಲ್ಲಿ ಅಕ್ಷತೆ ಇಟ್ಕೊಂಡು ಈ ಕಥೆನ ಓದಿ ಅಥವಾ ಕೇಳ್ಬೋದು. ಆಮೇಲೆ ಆ ಅಕ್ಷತೆಯನ್ನು ಮತ್ತೆ ಗಣಪತಿ ಹತ್ರ ಹಾಕಬೇಕು. ಮಹಾ ಮಂಗಳಾರತಿಯನ್ನು ಮಾಡಬೇಕು. ಮನೆಯವ್ರಿಗೆಲ್ಲರಿಗೂ ಕೂಡ ನೀವು ಮಂಗಳಾರತಿಯನ್ನು ಕೊಡಬೇಕು. ಆನಂತರ ಒಂದು 10 ನಿಮಿಷ ಅಥವಾ 15 ನಿಮಿಷ ಬಿಟ್ಬಿಟ್ಟು ನೀವೇನು ನೈವೇದ್ಯ ಇಟ್ಟಿರ್ತೀರಲ್ಲ ಅದನ್ನೆಲ್ಲ ತೆಗೆದು ಮನೆಯವ್ರಿಗೆಲ್ಲ ಕೂಡ ನೀವು ಪ್ರಸಾದವಾಗಿ ಕೊಡ್ಬೋದು. ಆದರೆ ನೀವು ಮಾತ್ರ ಚಂದ್ರನ ದರ್ಶನ ಮಾಡಿದ ಮೇಲೆ ಆ ಪ್ರಸಾದನ ತಿನ್ನಬೇಕು. ಇದನ್ನು ನೆನ್ಪಿಟ್ಕೊಳ್ಳಿ. ನಿಮಗಿನ್ನೂ ಸಮಯ ಇದೆ ಅಂತ ಅಂದರೆ ದೇವಸ್ಥಾನಕ್ಕೆ ಹೋಗಿ ಬರ್ಬೋದು. ಅಲ್ಲೂ ಕೂಡ ನೀವು ಮನೆಯವರೆಲ್ಲರದ್ದು ಹೆಸರು ಹೇಳಿಬಿಟ್ಟು ನೀವು ಅರ್ಚನೆ ಮಾಡಿಸ್ಕೊಂಡು ಅಲ್ಲಿ ಅಭಿಷೇಕ ಪೂಜೆ ಕತೆ ಎಲ್ಲನೂ ಕೂಡ ಮಾಡ್ತಾರೆ. ಆ ಕಥೆನೂ ಕೂಡ ಕೇಳ್ಬೋದು. ಆಮೇಲೆ ಮಂಗಳಾರತಿ ತೀರ್ಥ ಪ್ರಸಾದ ಎಲ್ಲನೂ ತೊಗೊಂಡ್ಬಿಟ್ಟು ನೀವು ಮನೆಗೆ ಬರ್ಬೋದು. ರಾತ್ರಿ 8 ಗಂಟೆಗೆ ಚಂದ್ರ ದರ್ಶನ ಆಗುತ್ತೆ. ಚಂದ್ರ ಕಾಣಿಸಿದ್ರೆ ಚಂದ್ರನನ್ನು ನೋಡಿಬಿಟ್ಟು ಒಂದು ತಾಮ್ರದ ಚೆಂಬಲ್ಲಿ ನೀರನ್ನು ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಅಕ್ಷತೆ ಹೂವನ್ನ ಹಾಕ್ಬಿಟ್ಟು ಓಂ ಸೋಂ ಸೋಮಾಯ ನಮಃ ಅಂತ ಹೇಳ್ಕೊಂಡು 3 ಸಲ ಅರ್ಘ್ಯವನ್ನು ಅರ್ಪಿಸ್ಬೇಕು. ಅಂದರೆ ಆ ನೀರನ್ನು ಚಂದ್ರನನ್ನು ನೋಡ್ತಾ ಗಿಡಗಳಿಗೆ ಸುರಿಯುವಂಥದ್ದು. ಅದಾದಮೇಲೆ ನಮಸ್ಕಾರ ಮಾಡಿಕೊಂಡು ಬಂದು ನೀವು ನಿಮ್ಮ ಉಪವಾಸವನ್ನು ಬಿಡ್ಬೋದು. ಪ್ರಸಾದವನ್ನು ತಿನ್ಬೋದು ಅಥವಾ ಮನೆಯಲ್ಲಿ ಏನಾದರೂ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ದೇ ಇರೋವಂಥ ತಿಂಡಿನ ಮಾಡಿಕೊಂಡು ತಿನ್ಬೋದು. ನಿಮಗೇನಾದರೂ ಚಂದ್ರ ಕಾಣಿಸ್ಲಿಲ್ಲ ಅಂತ ಅಂದರೂ ಕೂಡ ನೀವು 8 ಗಂಟೆ ನಂತರ ನೀವು ಉಪವಾಸ ವ್ರತವನ್ನು ಬಿಡ್ಬೋದು. ಇಷ್ಟು ಕೂಡ ತುಂಬಾ ಸರಳವಾಗಿ ಮಾಡುವಂಥ ಸಂಕಷ್ಟರ ಚತುರ್ಥಿಯ ಪೂಜಾ ವಿಧಾನ. ಈ ಒಂದು ಸರಳವಾದ ಪೂಜೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.